ನಿಂಗೇನಾದರೂ ಪ್ರಾಬ್ಲಮ್ಮಾ? ನೀನಂತೂ ನಿಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡಲ್ಲ. ಮದುವೆ ಮಾಡಿಕೊಂಡು ಇಷ್ಟು ವರ್ಷ ಯಾಮರ್ಸಿ ಅವ್ರನ್ನ ಮೂರ್ಖರನ್ನಾಗಿ ಮಾಡಿದ್ಯಾ. ನಾನು ಒಂದಿನ ಸಹಾಯ ಮಾಡಿದ್ರೆ ಅದೇ ದೊಡ್ಡ ಅಪರಾಧ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ನೀನು. ಕೂಲ್ ಮ್ಯಾನ್ ಕೂಲ್. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನೋಡು, ತಮಾಷೆಗೂ ಒಂದು ಮಿತಿ ಇರುತ್ತೆ. ಕೋಬ್ರಾ ಹೋಗ್ಲಿ ಬಿಡು, ಬುಸ್ ಅನ್ಬೇಡ. ಸರಿ, ಸಂಜೆ ನಮ್ಮ ಮಾಮೂಲಿ ಅಡ್ಡಕ್ಕೆ ಬಂದ್ಬಿಡು. ನಾನು ಇನ್ಮೇಲೆ ಅಲ್ಲಿಗೆ ಬರಲ್ಲ. ವಾಟ್? ಬಿಯರ್ ಬಾಯಿ ಬಾರಿಗೆ ಬರಲ್ವಾ? ಆ ವಿಷಯನ ನಾನು ಯಾವತ್ತೂ ಮುಟ್ಟಲ್ಲ. ಅದರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು. ನಿನ್ನಂತೊಂದು ಜೊತೆ ಸೇರಿ ಕುಡ್ತಕ್ಕೆ ದಾಸ ಆಗಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಚೆನ್ನಾಗೇ ಇರ್ತಿದ್ದೆ. ಕಮಾನ್ ಕೋಬ್ರಾ, ಸುಮ್ಮನೆ ಡೌ ಮಾಡಬೇಡ. ಎಣ್ಣೆ ಅಂದಿದ ತಕ್ಷಣ ನನಗಿಂತ ಮುಂಚೆ ಹೋಗಿ ಕೌಂಟ್ರಲ್ಲಿ ನಿಲ್ತಿದ್ದಿದ್ದು ಭೂಪ ನೀನು. ಇರಬಹುದು, ಆದರೆ ನಾನೀಗ ಬದಲಾಗಿದ್ದೀನಿ. ಹಿಂದೆ ಎದುನ ನಾನು ಈಗಾಗಲೇ ಸಮಾಧಿ ಮಾಡಿದ್ದೀನಿ. ಈಗ ನಿನ್ ಸರ್ದಿ. ನೀನು ಈ ಕೆಚ್ಚಟನೆಲ್ಲ ಬಿಟ್ಟು ಬದಲಾಗೋದಕ್ಕೆ ಪ್ರಯತ್ನ ಮಾಡು. ನಿನಗೆ ಅಂತ ಒಂದು ಫ್ಯಾಮಿಲಿ ಇದೆ. ಪೂರ್ಣಿ, ಪದ್ಮ ಆಂಟಿ, ಕಾವೇರಿ, ಇವ್ರು ಎಲ್ಲರಿಗೋಸ್ಕರ ನೀನು ಬದಲಾಗಲೇಬೇಕು. ಮನೆಗೊಬ್ಬ ಜವಾಬ್ದಾರಿ ಮನುಷ್ಯ ಆಗೋ. ಕೋಬ್ರಾ, ಮನೆಯಲ್ಲಿ ಉಪದೇಶ ಕೇಳಿ ಕೇಳಿ ಕಿವಿ ತೂತಾಗಿತ್ತು. ಇವಾಗ ನೀನೊಬ್ಬ ಎಕ್ಸ್ಟ್ರಾ ಉಪದೇಶ ಕೊಡಕ್ಕೆ ಶುರು ಮಾಡ್ಬಿಟ್ಯಾ? ಅಲ್ಲ, ನಿಜವಾಗ್ಲೂ ಇದನ್ನೆಲ್ಲ ನೀನೇ ಮಾತಾಡ್ತಿರೋದಾ? ನಾನೇ ಮಾತಾಡ್ತಿರೋದು. ನಾನು ಹೇಳೋದನ್ನೆಲ್ಲ ನೀ ಫಾಲೋ ಮಾಡು. ಅಟ್ಲೀಸ್ಟ್ ಮನೆಯವ್ರ ವಿಶ್ವಾಸ ಏನಾದರೂ ಗಳಿಸ್ತೀಯ. ನಾನಿನ್ ಬರ್ತೀನಿ. ಏಯ್ ಕೋಬ್ರಾ, ಕೋಬ್ರಾ, ನೀನ್ ಕೋಬ್ರಾ! ಬಿಯರ್ ಬಾಯ್ ಬುದ್ಧ ಆಗಕ್ಕೇನು ಕಾರಣ? ಅಲ್ಲ, ರಾತ್ರಿ ಈಚಲು ಮರದ ಕೆಳಗೇನಾರ ಕೂತ್ಕೊಂಡು ಎಣ್ಣೆ ಹೊಡಿಯೋದು ಬಿಟ್ಬಿಟ್ಟು ಧ್ಯಾನ ಏನಾರು ಮಾಡ್ಬಿಟ್ನಾ? ಅಂಕೆ ಶಂಕೆ ಇಲ್ಲದೆ ಅಂಗುಲಿ ಮಾಲು ಥರ ಇದ್ದೋನು